ವೀಕ್ಷಕರಿಗೆ ನಮಸ್ಕಾರಗಳು. ವೀಕ್ಷಕರೇ, ಕೇವಲ ಒಂದೇ ಒಂದು ತುಳಸಿಯ ಎಲೆಯಿಂದ ಮಾಡಿ ಸಂಭೋಗ ವಶೀಕರಣ. ಹೌದು ವೀಕ್ಷಕರೇ, ಆ ಸ್ತ್ರೀ ನೀವು ಬೇಡ ಅಂದರೂ ಕೂಡ ಆ ಸ್ತ್ರೀ ತಾನ ಆಗಿಯೇ ನಿಮ್ಮ ಹತ್ತಿರ ಬಂದು ನಿಮ್ಮ ಜೊತೆ ಸಂಭೋಗವನ್ನು ಮಾಡಿಸಿಕೊಳ್ಳುತ್ತಾಳೆ ವೀಕ್ಷಕರೇ. ಖಂಡಿತ ಇದು 100% ವರ್ಕ್ ಆಗುತ್ತೆ ವೀಕ್ಷಕರೇ. ವೀಕ್ಷಕರೇ, ಈ ತಂತ್ರಕ್ಕೆ ಯಾವ ರೀತಿಯೂ ಮಂತ್ರ ಬೇಕಾಗಿಲ್ಲ, ಯಾವ ರೀತಿಯೂ ತಂತ್ರ ಬೇಕಾಗಿಲ್ಲ ವೀಕ್ಷಕರೇ. ಕೇವಲ ಒಂದೇ ಒಂದು ತುಳಸಿಯ ಎಲೆಯಿಂದ ನೀವು ಯಾವುದೇ ಸ್ತ್ರೀಯನ್ನು ಸಂಪೂರ್ಣವಾಗಿ ನಿಮ್ಮ ಪ್ರೀತಿಯಲ್ಲಿ ಅವರನ್ನು ಹುಚ್ಚು ಆಗುವಂತೆ ಮಾಡಬಹುದು ವೀಕ್ಷಕರೇ. ಇದನ್ನು ಯಾವುದೇ ಕಾರಣಕ್ಕೂ ಒಳ್ಳೆಯ ಉದ್ದೇಶವನ್ನು ಇಟ್ಟುಕೊಂಡು ಮಾತ್ರ ನೀವು ಮಾಡಬೇಕಾಗತ್ತೆ ವೀಕ್ಷಕರೇ. ನೋಡಿ, ಈ ಒಂದು ತಂತ್ರವನ್ನು ಹಲವಾರು ಜನರು ಮಾಡಿ ಇದರ ಲಾಭವನ್ನು ಪಡೆದಿದ್ದಾರೆ ಕೂಡ ವೀಕ್ಷಕರೇ. ಇದನ್ನು ನೀವು ಕೂಡ ಮಾಡಿ, ನಿಮಗೂ ಕೂಡ ಒಳ್ಳೆ ರಿಸಲ್ಟ್ ನಿಮಗೆ ಸಿಗುತ್ತೆ ವೀಕ್ಷಕರೇ. ವೀಕ್ಷಕರೇ, ಒಮ್ಮೆ ನೀವು ಈ ತಂತ್ರವನ್ನು ನೀವು ಮಾಡಿಬಿಟ್ಟೆ ಸಾಕು, ಆ ಸ್ತ್ರೀ ಸಂಪೂರ್ಣವಾಗಿ ನಿಮ್ಮ ಪ್ರೀತಿಯಲ್ಲಿ ಹುಚ್ಚಳಾಗುತ್ತಾಳೆ. ನಿಮ್ಮ ಹತ್ತಿರ ಓಡಿ ಬಂದು ನಿಮ್ಮ ಜೊತೆ ಸಂಪೂರ್ಣವಾಗಿ ನಿಮ್ಮ ವಶಕ್ಕೆ ಒಳಗಾಗುತ್ತಾಳೆ ವೀಕ್ಷಕರೇ. ಗ್ಯಾರಂಟಿ. ಅದು ಕೇವಲ ಒಂದೇ ಒಂದು ತುಳಸಿಯ ಎಲೆಯಿಂದ ಮಾತ್ರ ಸಾಧ್ಯವಾಗುತ್ತದೆ ವೀಕ್ಷಕರೇ. ಹಾಗಿದ್ದರೆ ಬನ್ನಿ ವೀಕ್ಷಕರೇ, ಈಗ ಒಂದು ತುಳಸಿಯ ಎಲೆಯನ್ನು ತೆಗೆದುಕೊಳ್ಳಿ ವೀಕ್ಷಕರೇ. ಆ ತುಳಸಿಯ ಎಲೆ ಮೇಲೆ ನೀವು ಯಾವ ಸ್ತ್ರೀಯನ್ನು ವಶೀಕರಣಕ್ಕೆ ಮಾಡಿಕೊಳ್ಳಬೇಕು ಎಂದು ಅಂದ್ಕೊಂಡಿದ್ದೀರಾ, ಆ ಸ್ತ್ರೀಯನ್ನು ನೆನೆಸಿಕೊಳ್ಳುತ್ತಾ ಆ ತುಳಸಿಯ ಎಲೆ ಮೇಲೆ ಆ ಸ್ತ್ರೀ ಹೆಸರನ್ನು ಬರೆದುಕೊಳ್ಳಿ ವೀಕ್ಷಕರೇ. ಈ ರೀತಿಯಾಗಿ ಆ ತುಳಸಿಯ ಎಲೆಯ ಮೇಲೆ ಆ ಸ್ತ್ರೀ ಹೆಸರನ್ನು ಬರೆದುಕೊಳ್ಳಿ ವೀಕ್ಷಕರೇ. ಹೀಗೆ ಆ ತುಳಸಿಯ ಎಲೆ ಮೇಲೆ ಆ ಸ್ತ್ರೀ ಹೆಸರನ್ನು ಬರೆದ ಆದ ಮೇಲೆ ಈಗ ನೋಡಿ ವೀಕ್ಷಕರೇ, ಈಗ ಹೆಸರು ಇರುವ ಭಾಗವನ್ನು ಮೇಲ್ಗಡೆ ಮಾಡಿಕೊಂಡು ಮತ್ತು ಆ ಮುಂದೆ ಟೊಂಗೆ ಇರುವ ಭಾಗವನ್ನು ಹೊರಗೆ ಆಗುವಂತೆ ಅದನ್ನು ನಿಮ್ಮ ಬಾಯಿಯಲ್ಲಿ ಹಾಕಿಕೊಳ್ಳಿ. ಆ ಎಲೆಯನ್ನು ಹಾಕಿಕೊಂಡು ವೀಕ್ಷಕರೇ, ಆ ಸ್ತ್ರೀ ಹೆಸರನ್ನು 21 ಬಾರಿ ನೀವು ಜಪ ಮಾಡಬೇಕಾಗತ್ತೆ. ಆ ಎಲೆಯನ್ನು ನಿಮ್ಮ ಬಾಯಲ್ಲಿ ಇಟ್ಟುಕೊಂಡು ಆ ಸ್ತ್ರೀ ಹೆಸರನ್ನು 21 ಬಾರಿ ಜಪ ಮಾಡಿಬಿಡಿ ಸಾಕು ವೀಕ್ಷಕರೇ. ಹೀಗೆ 21 ಬಾರಿ ಜಪ ಮಾಡಿದ ಮೇಲೆ ವೀಕ್ಷಕರೇ, ಬಾಯಿಯಿಂದ ಆ ಎಲೆಯನ್ನು ತೆಗೆದುಕೊಂಡು ಹೋಗಿ ನಿಮ್ಮ ಮನೆಯ ಮಾಳಿಗೆಯ ಮೇಲೆ ಅದನ್ನು ನೀವು ಇಡಬೇಕಾಗತ್ತೆ. ಹೇಗೆ ಆ ಎಲೆ ಒಣಗುತ್ತೆ ಹಾಗೆ ಆ ಸ್ತ್ರೀ ನಿಮ್ಮ ವಶದಲ್ಲಿ ಆಗಲು ಪ್ರಾರಂಭಿಸುತ್ತಾಳೆ ವೀಕ್ಷಕರೇ. ಇದು 100% ವರ್ಕ್ ಆಗುತ್ತೆ. ಒಂದು ಸಾರಿ ಮಾಡಿ ನೋಡಿ, ಆದರೆ ಒಳ್ಳೆಯ ಉದ್ದೇಶವನ್ನು ಇಟ್ಟುಕೊಂಡು ಮಾತ್ರ ನೀವು ಮಾಡಬೇಕಾಗತ್ತೆ ವೀಕ್ಷಕರೇ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ವೀಕ್ಷಕರೇ. ಧನ್ಯವಾದಗಳು.